ರಮ್ಯಕೃಷ್ಣ ಅಂತಿದ್ದಂಗೆ ಮುದ್ದಾದ ಮುಖ, ವರ್ಣಿಸಲಾಗದ ಸೌಂದರ್ಯ, ಸುಂದರವಾದ ನಟಿ ಕಣ್ಮುಂದೆ ಬರ್ತಾರೆ. ಅವ್ರಿಗೀಗ 54 ವರ್ಷ ವಯಸ್ಸಾದ್ರೂ ದಿನಗಳು ಕಳೀತಿದ್ದಾವೆ ಹೊರತು ಅವ್ರಿಗೆ ವಯಸ್ಸಾಗ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ರಮ್ಯಕೃಷ್ಣ ಅವರು ಇಂದಿಗೂ ಸಹ ಯಾವ ನಟಿಗೂ ಕಮ್ಮಿ ಇಲ್ಲ ಅನ್ಸೋ ರೀತಿ ಅವರ ಯೌವನವನ್ನ, ಅವರ ಸೌಂದರ್ಯವನ್ನ ಕಾಪಾಡ್ಕೊಂಡು ಬರ್ತಿದ್ದಾರೆ. ಅಂತ ಒಬ್ಬರು ನಟಿಯ ಬಾಳಲ್ಲಿ ನಡೀಬಾರ್ದು ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ರಮ್ಯಕೃಷ್ಣ ಅವರು ಯಾರನ್ನ ಪ್ರೀತಿಸಿದ್ರು, ಅವರು ಯಾರನ್ನ ಮದುವೆ ಆದ್ರು, ಅವರ ನಿಜವಾದ ಗಂಡ ಯಾರು, ಹಾಗೆ ಸಿನಿಮಾದಲ್ಲಿ ಬೆಳಿಬೇಕು ಅಂದ್ರೆ ನಿರ್ದೇಶಕರು, ನಿರ್ಮಾಪಕರು ಅವರ ಜೊತೆ ಮಲ್ಕೊಳ್ಳೋಕೆ ಕರೆದ್ರು ನಾವು ಎಲ್ಲವನ್ನ ಸಹಿಸ್ಕೋಬೇಕು ಅಂತ ರಮ್ಯಕೃಷ್ಣ ಅವರು ಹೇಳಿದ್ಯಾಕೆ? ಈ ತರ ರಮ್ಯಕೃಷ್ಣ ಅವ್ರ ಬಗ್ಗೆ ಅದೆಷ್ಟೋ ವಿಷಯಗಳನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ಈ ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ ರಮ್ಯಕೃಷ್ಣ ಅವ್ರ ಬಗ್ಗೆ ಜನಗಳಲ್ಲಿ ಹಾಗೆ ಉಳ್ಕೊಂಡಿರೋ ಅನುಮಾನಗಳಿಗೆ ಒಂದು ಸ್ಪಷ್ಟನೆ ಕೊಡುವಂತ ಸಣ್ಣ ಪ್ರಯತ್ನ ಅಷ್ಟೇ. ರಮ್ಯಕೃಷ್ಣ ಅವರನ್ನ ಎಷ್ಟೋ ಜನ ನಮ್ಮ ಕರ್ನಾಟಕದವರು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅವರು ನಮ್ಮ ಕರ್ನಾಟಕದವರಲ್ಲ. ಅವರು 1970 ಸೆಪ್ಟೆಂಬರ್ 15ರಂದು ಮದ್ರಾಸ್ನಲ್ಲಿ ಹುಟ್ಟುತ್ತಾರೆ. ಅಂದ್ರೆ ಹಳೆಯ ಮದ್ರಾಸ್ ಈಗ ಚೆನ್ನೈ ಆಗಿ ಬದಲಾಗಿದೆ. ಹೌದು, ರಮ್ಯಕೃಷ್ಣ ಅವರು ತಮಿಳುನಾಡಿನವರು. ಇವರು ಚಿಕ್ಕಂದಿನಿಂದಲೂ ಭರತನಾಟ್ಯವನ್ನ ಕಲಿಯುತ್ತಾ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಅನ್ನ ಮಾಡ್ತಿದ್ರು. ಇದರಿಂದ ಅವ್ರಿಗೆ ಸಿನಿಮಾದ ಕಡೆಗೆ ಆಸಕ್ತಿ ಬೆಳೆಯುತ್ತೆ. ಅದೇ ಆಸಕ್ತಿಯಿಂದ ಅವರು ಕೇವಲ 13 ವರ್ಷಕ್ಕೇನೆ ಮಲಯಾಳಂನ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ. ನಂತರ ತಮಿಳು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಅನಂತರ ತೆಲುಗು ಸಿನಿಮಾಗೂ ಬರ್ತಾರೆ. ಹಾಗೆ ಹಿಂದಿ ಸಿನಿಮಾದಲ್ಲೂ ಪಾತ್ರ ಮಾಡ್ತಾರೆ. ಈ ರೀತಿ ಎಲ್ಲಾ ಭಾಷೆಯ ಸಿನಿಮಾಗಳಲ್ಲೂ ಅವರು ಪಾತ್ರ ಮಾಡ್ತಾ ಹೋಗ್ತಾರೆ. ಆದ್ರೆ ಆ ಯಾವ ಭಾಷೆಯ ಸಿನಿಮಾದಲ್ಲೂ ಅವರು ಫೇಮಸ್ ಆಗಲಿಲ್ಲ. ಅವರು ಫೇಮಸ್ ಆಗಿದ್ದು ನಮ್ಮ ಕನ್ನಡದ ಕೃಷ್ಣ ರುಕ್ಮಿಣಿ ಎಂಬ ಸಿನಿಮಾದ ಮೂಲಕ. ನಂತರ ಅವರು ಅನೇಕ ಸಿನಿಮಾಗಳಲ್ಲಿ ನಟಿಸ್ತಾ ಹೋಗ್ತಾರೆ. ಇದರ ನಡುವೆ ರಮ್ಯಕೃಷ್ಣ ಅವ್ರ ಬಗ್ಗೆ ಅನೇಕ ಸುದ್ದಿಗಳು ಹರಿದಾಡೋಕೆ ಶುರುವಾಗಿದ್ವು. ಅವುಗಳೇನೆಂದ್ರೆ, KS ರವಿಕುಮಾರ್ ಅನ್ನೋ ಒಬ್ರು ಡೈರೆಕ್ಟರ್ ಅಥವಾ ನಿರ್ದೇಶಕರು ಪಡೆಯಪ್ಪ ಅನ್ನುವಂತ ಒಂದು ಸಿನಿಮಾ ಮಾಡ್ತಿದ್ರು. ಆ ಸಿನಿಮಾದಲ್ಲಿ ರಮ್ಯಕೃಷ್ಣ ಅವರು ಆಕ್ಟ್ ಮಾಡ್ತಿದ್ರು. ಡೈರೆಕ್ಟರ್ ರವಿಕುಮಾರ್ ಅವರ ನಿರ್ದೇಶನದ ಇನ್ನೂ ಕೆಲ ಸಿನಿಮಾಗಳಲ್ಲಿ ರಮ್ಯಕೃಷ್ಣ ಅವರೇ ನಟಿಸ್ತಾರೆ. ಹೀಗಾಗಿ ಅವರಿಬ್ಬರಿಗೂ ಸಿನಿಮಾ ಸೆಟ್ನಲ್ಲಿ ಪರಿಚಯವಾಗಿ, ಸ್ನೇಹವಾಗಿ, ತುಂಬಾ ಸಲುಗೆಯಿಂದ ಮಾತನಾಡುತ್ತಾ ಇಬ್ಬರು ಸೇರಿ ಸುತ್ತಾಡ್ತಾ ಒಬ್ಬರನ್ನೊಬ್ರು ಪ್ರೀತಿಸೋಕೆ ಶುರು ಮಾಡ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಸಮಸ್ಯೆ ಏನಂದ್ರೆ, ನಿರ್ದೇಶಕ ರವಿಕುಮಾರ್ ಅವರು ಆಗಾಗ್ಲೇ ಒಂದು ಮದುವೆಯಾಗಿದ್ರು. ಈ ವಿಷಯ ರಮ್ಯಕೃಷ್ಣ ಅವ್ರಿಗೆ ತಿಳಿದಿದ್ರೂ ಸಹ ಪ್ರೀತಿಯಲ್ಲಿ ಬಿದ್ದಿದ್ರು. ಅಂಥ ಸಮಯದಲ್ಲೇ ಇವರಿಬ್ಬರ ಬಗ್ಗೆ ಮತ್ತೊಂದು ನಂಬೋಕು ಆಗದೆ ಇರುವಂತ ಸುದ್ದಿಯೊಂದು ಚರ್ಚೆ ಆಗ್ತಿರುತ್ತೆ. ಅದೇನೆಂದ್ರೆ, ರಮ್ಯಕೃಷ್ಣ ಅವರು ನಿರ್ದೇಶಕ ರವಿಕುಮಾರ್ ಅವರ ಜೊತೆ ಸಂಬಂಧವನ್ನ ಹೊಂದಿದ್ರು, ಅವರಿಂದ ಗರ್ಭಿಣಿ ಕೂಡ ಆಗಿದ್ದಾರೆ ಅನ್ನುವಂತ ಸುದ್ದಿ ಎಲ್ಲಾ ಕಡೆಗಳಲ್ಲೂ ಹರಡಿ ತುಂಬಾ ಚರ್ಚೆ ಆಗ್ತಿತ್ತು. ಇದರಿಂದ ರವಿಕುಮಾರ್ ಅವ್ರಿಗೆ ಆತಂಕವಾಗಿ ರಮ್ಯಕೃಷ್ಣ ಅವರ ಹತ್ತಿರ ಹೋಗಿ, ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರುವಂತ ಮಗು ಜನಿಸಿದ್ರೆ ನಮ್ಮಿಬ್ಬರಿಗೂ ಅದು ಒಳ್ಳೇದಲ್ಲ, ಆದ್ರಿಂದ ಅದನ್ನ ತೆಗೆಸ್ಬೇಡೋಣ ಅಂತ ಹೇಳಿದ್ರಂತೆ. ಆಗ ರಮ್ಯಕೃಷ್ಣ ಅವರು ಅದಕ್ಕೆ ಒಪ್ಪದೆ ಮಗುವನ್ನ ತೆಗೆಸೋಕೆ ಸುಮಾರು 75 ಲಕ್ಷ ಹಣವನ್ನ ಕೇಳಿದ್ರಂತೆ ಅನ್ನುವಂತ ಸುದ್ದಿಗಳು, ಊಹಾಪೋಹಗಳು ಆ ಟೈಮ್ನಲ್ಲಿ ತುಂಬಾ ಚರ್ಚೆಯಲ್ಲಿರುತ್ತೆ. ಆದ್ರೆ ಇದೆಲ್ಲವೂ ನಿಜ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿರಲಿಲ್ಲ. ರಮ್ಯಕೃಷ್ಣ ಅವರ ಬಗ್ಗೆ ಈ ರೀತಿ ಸುದ್ದಿಗಳೆಲ್ಲ ಯಾವಾಗ ಹೆಚ್ಚಾಗಿ ಚರ್ಚೆಯಾಗೋಕೆ ಶುರುವಾಯಿತೋ ಆಗ ಅಂತಿಮವಾಗಿ 2003ರಲ್ಲಿ ಕೃಷ್ಣವಂಶಿ ಎಂಬುವರನ್ನ ಮದುವೆ ಆಗ್ತಾರೆ. ಕೃಷ್ಣವಂಶಿಯವರು ಸಹ ತೆಲುಗು ಚಿತ್ರರಂಗದಲ್ಲಿ ತುಂಬಾ ಫೇಮಸ್ ಡೈರೆಕ್ಟರ್ ಆಗಿದ್ರು. ರಮ್ಯಕೃಷ್ಣ ಅವರು ಕೃಷ್ಣವಂಶಿಯವರನ್ನ ಮದುವೆಯಾಗುವ ಮೂಲಕ ಅವರ ಬಗ್ಗೆ ಹರಿದಾಡ್ತಿದ್ದ ಸುದ್ದಿಗಳಿಗೂ ಎಲ್ಲಾ ಊಹಾಪೋಹಗಳಿಗೂ ಫುಲ್ ಸ್ಟಾಪ್ ಇಟ್ಟಿದ್ರು. ಕೃಷ್ಣವಂಶಿಯವರನ್ನ ಮದುವೆಯಾದಾಗ ರಮ್ಯಕೃಷ್ಣ ಅವ್ರಿಗೆ 33 ವರ್ಷ ವಯಸ್ಸಾಗಿತ್ತು. ಅದೇ ರೀತಿ ರಮ್ಯಕೃಷ್ಣ ಅವರು ಒಂದು ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾರೆ. ಇದಾದ ಬಳಿಕ ಅನೇಕ ವರ್ಷಗಳವರೆಗೆ ಇವರ ದಾಂಪತ್ಯ ಜೀವನ, ಇವರ ಸಾಂಸಾರಿಕ ಜೀವನ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಿರುತ್ತೆ. ಇವರು ಬೇರೆಯವ್ರಿಗೂ ಮಾದರಿಯಾಗಿ ಬದುಕ್ತಾರೆ. ಹೀಗಿರುವಾಗ ಅವರ ಸಂಸಾರದಲ್ಲಿ ಬಿರುಕು ಮೂಡೋಕೆ ಶುರುವಾಯಿತು. ಇವರಿಬ್ಬರ ನಡುವೆ ಒಳಗೊಳಗೆ ಜಗಳಗಳು, ಮುನಿಸುಗಳು ಶುರುವಾಗಿದೆ ಅನ್ನುವಂಥ ಸುದ್ದಿಗಳು ಹರಿದಾಡ್ತಿದ್ವು. ಆದ್ರೆ ಅನಂತರ ಕೂಡ ಇವರಿಬ್ರು ಚೆನ್ನಾಗಿಯೇ ಸಂಸಾರ ಮಾಡ್ಕೊಂಡು ಹೋಗ್ತಾರೆ. ಇದಿಷ್ಟು ಅವರ ಸಾಂಸಾರಿಕ ಜೀವನವಾದ್ರೆ, ರಮ್ಯಕೃಷ್ಣ ಅವರು ಅವರಿಗಿದ್ದ ಸೌಂದರ್ಯಕ್ಕೆ ಅವರು ಹೀರೋಯಿನ್ ಆಗಿನೇ ಎಲ್ಲಾ ಸಿನಿಮಾಗಳಲ್ಲೂ ಆಕ್ಟ್ ಮಾಡ್ಬೋದಿತ್ತು. ದೊಡ್ಡ ಸ್ಟಾರ್ ಹೀರೋಯಿನ್ ಆಗಿ ಮಿಂಚ್ಬೋದಿತ್ತು. ರಮ್ಯಕೃಷ್ಣ ಅವರ ಮುಂದೆ ಆವರೇಜ್ ಆಗಿರೋ ಹುಡುಗಿರೆಲ್ಲ ದೊಡ್ಡ ಹೀರೋಯಿನ್ಗಳಾಗಿ ಮೆರೀತಾ ಇದ್ರು.
ಆದರೆ ರಮ್ಯಕೃಷ್ಣ ಅವರು ಮಾತ್ರ ಎಲ್ಲೋ ಕೆಲವೊಂದು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿದ್ರು. ಮತ್ತೆಲ್ಲ ಸಿನಿಮಾಗಳಲ್ಲೂ ಸೈಡ್ ರೋಲ್ ಆಗಿ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಿದ್ರು. ಅವ್ರಿಗೆ ಅಂತಹ ದೊಡ್ಡ ಸಿನಿಮಾ ಅವಕಾಶಗಳು, ದೊಡ್ಡ ಪಾತ್ರಗಳು ಸಿಗ್ತಾ ಇರಲಿಲ್ಲ. ಅವರು ನೋಡೋಕೆ ಎಲ್ರಿಗಿಂತ ತುಂಬಾ ಚೆನ್ನಾಗಿದ್ರು, ಚೆನ್ನಾಗಿನೇ ಆಕ್ಟ್ ಮಾಡ್ತಿದ್ರು. ಆದ್ರೂ ಅವರು ದೊಡ್ಡ ಹೀರೋಯಿನ್ ಆಗೋಕೆ ಸಾಧ್ಯ ಆಗ್ಲಿಲ್ಲ. ಇದಕ್ಕೆಲ್ಲ ಕಾರಣ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳಗೊಳಗೇನೆ ಬೇರೆ ಕಥೆನೇ ನಡೀತಾ ಇತ್ತು. ಒಬ್ಳು ಹುಡುಗಿ ಸಿನಿಮಾ ರಂಗದಲ್ಲಿ ಹೆಸರು ಮಾಡಬೇಕಂದ್ರೆ, ಹೀರೋಯಿನ್ ಆಗಿ ಅವಕಾಶ ಪಡಿಬೇಕಂದ್ರೆ, ಸ್ಟಾರ್ ನಟಿಯಾಗಿ ಗುರುತಿಸ್ಕೊಳ್ಬೇಕಂದ್ರೆ ಅದು ಸುಲಭದ ಮಾತಲ್ಲ. ಕೆಲವೊಂದಷ್ಟು ಜನ ನಿರ್ದೇಶಕರು, ನಿರ್ಮಾಪಕರು ಏನೆಲ್ಲ ಹೇಳ್ತಾರೋ ಅದನ್ನ ಮಾಡಲೇಬೇಕಿರುತ್ತೆ. ಅವರು ಹೇಳಿದ ಹಾಗೆ ಕೇಳಲೇಬೇಕಿರುತ್ತೆ. ಹೀರೋಯಿನ್ ಆಗೋಕೆ ಎಷ್ಟೇ ಪ್ರತಿಭೆಯನ್ನ ಹೊಂದಿದ್ರು, ಎಷ್ಟೇ ಕಲೆಯನ್ನ ಹೊಂದಿದ್ರು, ಅವಳು ಎಷ್ಟೇ ಚೆನ್ನಾಗಿದ್ರು ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಒಪ್ಪಿಗೆ ಆಗಲ್ಲ. ಅವರ ಮನಸ್ಸಿಗೆ ಒಪ್ಪಿಗೆ ಆಗ್ಬೇಕಂದ್ರೆ, ಅವರ ಮನಸ್ಸಿಗೆ ಇಷ್ಟ ಆಗ್ಬೇಕಂದ್ರೆ ಅವಳು ಅವರ ಜೊತೆ ಮಲ್ಕೊಂಡು ಅವರ ಆಸೆಗಳನ್ನ ಈಡೇರಿಸಿದ್ರೆ ಮಾತ್ರ ಅವಳೊಬ್ಳು ದೊಡ್ಡ ಹೀರೋಯಿನ್ ಆಗೋಕೆ ಸಾಧ್ಯ ಆಗುತ್ತೆ ಅಂತ ಸ್ವತಃ ರಮ್ಯಕೃಷ್ಣ ಅವರೇ ಎಷ್ಟೋ ಬಾರಿ ಹೇಳ್ಕೊಂಡಿದ್ದಾರೆ. ಆದ್ರೆ ನಿರ್ದೇಶಕರು, ನಿರ್ಮಾಪಕರುಗಳ ಬೇಡಿಕೆಗಳಿಗೆ, ಅವರ ಆಸೆಯನ್ನ ಈಡೇರಿಸೋದಕ್ಕೆ ಒಪ್ಕೊಳ್ದೇ ಇರೋದೇ ರಮ್ಯಕೃಷ್ಣ ಅವರು ದೊಡ್ಡ ಹೀರೋಯಿನ್ ಆಗದೆ ಇರೋದಕ್ಕೆ ಕಾರಣ ಅಂತ ಹೇಳ್ಬೋದು. ಹಾಗಂತ ಎಲ್ಲ ಡೈರೆಕ್ಟರ್ಸ್ಗಳು, ಎಲ್ಲ ಪ್ರೊಡ್ಯೂಸರ್ಸ್ಗಳು ಇದೇ ತರ ಇರಲ್ಲ. ಆದ್ರೆ ತುಂಬಾ ಜನ ಇದೇ ತರ ಇರ್ತಾರೆ ಅನ್ನೋದು ಅವರ ಭಾವನೆ. ರಮ್ಯಕೃಷ್ಣ ಅವರು ಇಂದಿಗೂ ಸಹ ತುಂಬಾ ಬೇಡಿಕೆಯಲ್ಲಿರುವಂತ ನಟಿ. ಈ ಮಾತನ್ನ ನಾನು ಸುಮ್ಮನೆ ಹೇಳ್ತಿಲ್ಲ. ಅವರಿಗೆ ಎಷ್ಟು ಬೇಡಿಕೆ ಇದೆ ಅಂತ ಏನಾದರೂ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಹೌದು, ರಮ್ಯಕೃಷ್ಣ ಅವರು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಂದ್ರೆ ಒಂದು ದಿನಕ್ಕೆ ಸುಮಾರು 10 ಲಕ್ಷದವರೆಗೂ ಚಾರ್ಜ್ ಮಾಡ್ತಾರೆ. ಇನ್ನ ಪೂರ್ತಿ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಂದ್ರೆ ಬರೋಬ್ಬರಿ 1 ಕೋಟಿಯಿಂದ 1.5 ಕೋಟಿವರೆಗೂ ಸಂಭಾವನೆಯನ್ನ ಪಡ್ಕೊಳ್ತಾರೆ. ಈ ಮಟ್ಟಿಗೆ ಇವತ್ತು ಕೂಡ ತುಂಬಾ ಡಿಮ್ಯಾಂಡ್ ಅಲ್ಲಿರುವಂತ ನಟಿ ಯಾರಾದರೂ ಇದ್ದಾರೆ ಅಂದ್ರೆ ಅದು ರಮ್ಯಕೃಷ್ಣ ಅವರು ಮಾತ್ರ. ನೋಡಿದ್ರಲ್ಲ, ಇದಿಷ್ಟು ರಮ್ಯಕೃಷ್ಣ ಅವ್ರ ಬಗ್ಗೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿರ್ದೇಶಕರು, ನಿರ್ಮಾಪಕರುಗಳ ಷರತ್ತುಗಳಿಗೆ, ಅವರ ಆಸೆಯನ್ನ ಈಡೇರಿಸೋದಕ್ಕೆ ನಾನು ಕೂಡ ದೊಡ್ಡ ಹೀರೋಯಿನ್ ಆಗಬೇಕು ಅಂತ ಅನ್ಕೊಂಡಿರೋ ಎಷ್ಟೋ ಪ್ರತಿಭೆಗಳು, ಎಷ್ಟೋ ಹುಡುಗಿಯರು ಇವತ್ತು ಹಿಂದೆ ಉಳ್ಕೊಳ್ಳದಿರೋದಕ್ಕೆ ಇದು ಒಂದು ಕಾರಣನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆನ ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.